ಸಮಾಜ ವಿಜ್ಞಾನ 10ನೇ ತರಗತಿ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಪಾರ್ಟ್ 1ರಲ್ಲಿ ಬರ್ತಕ್ಕಂತಹ ಎಲ್ಲಾ ಅಧ್ಯಯನಗಳನ್ನ 1 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಒಂದೇ ವಿಡಿಯೋದಲ್ಲಿ. ಮೊದಲನೇ ಚಾಪ್ಟರ್ ಬಂದ್ಬಿಟ್ಟು ಭಾರತಕ್ಕೆ ಯುರೋಪಿಯನ್ರ ಆಗಮನ. ಮೊದಲನೇ ಪ್ರಶ್ನೆ, ಮಧ್ಯಕಾಲದಲ್ಲಿ ಯಾವ ನಗರವನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯುತ್ತಿದ್ದರು? ಮಧ್ಯಕಾಲದಲ್ಲಿ ಯಾವ ನಗರವನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯುತ್ತಿದ್ದರು? ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರವನ್ನ. ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ಯಾವಾಗ ವಶಪಡಿಸಿಕೊಂಡರು? ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ಯಾವಾಗ ವಶಪಡಿಸಿಕೊಂಡರು? ಉತ್ತರ 1453ರಲ್ಲಿ 1453ರಲ್ಲಿ. ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದ ನಾವಿಕ ಯಾರು? ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದ ನಾವಿಕ ಯಾರು? ಉತ್ತರ ವಾಸ್ಕೋಡಿಗಾಮ. ವಾಸ್ಕೋಡಿಗಾಮನು 1498ರಲ್ಲಿ ಭಾರತಕ್ಕೆ ಯಾವ ಸ್ಥಳಕ್ಕೆ ಬಂದು ತಲುಪಿದನು? ವಾಸ್ಕೋಡಿಗಾಮನು 1498ರಲ್ಲಿ ಭಾರತದ ಯಾವ ಸ್ಥಳಕ್ಕೆ ಬಂದು ತಲುಪಿದನು? ಉತ್ತರ ಕಲ್ಲಿಕೋಟೆ ಸಮೀಪದ ಕ್ಯಾಪಡ್ಗೆ ಬಂದು ತಲುಪಿದನು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಮೊದಲ ಯುರೋಪಿಯನರು ಯಾರು? ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಮೊದಲ ಯುರೋಪಿಯನರು ಯಾರು? ಉತ್ತರ ಪೋರ್ಚುಗೀಸರು. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಉತ್ತರ ಅಲ್ಫಾನ್ಸೋ ಡಿ ಅಲ್ಬುಕರ್. ಪೋರ್ಚುಗೀಸ್ ವೈಸರಾಯ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಜಾರಿಗೆ ತಂದ ನೀತಿ ಯಾವುದು? ಪೋರ್ಚುಗೀಸ್ ವೈಸರಾಯ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಜಾರಿಗೆ ತಂದ ನೀತಿ ಯಾವುದು? ಉತ್ತರ ನೀಲಿ ನೀರಿನ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ. 1741ರಲ್ಲಿ ಡಚ್ಚರ ಆಕ್ರಮಣಕಾರಿ ಮನೋಭಾವವನ್ನು ಹತ್ತಿಕ್ಕಿದ ತಿರುವಾಂಕೂರಿನ ಅರಸ ಯಾರು? 1741ರಲ್ಲಿ ಡಚ್ಚರ ಆಕ್ರಮಣಕಾರಿ ಮನೋಭಾವವನ್ನು ಹತ್ತಿಕ್ಕಿದ ತಿರುವಾಂಕೂರಿನ ಅರಸ ಯಾರು? ಉತ್ತರ ಮಾರ್ತಾಂಡ ವರ್ಮ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಅಥವಾ ಪ್ರಾರಂಭವಾಯಿತು? ಉತ್ತರ 1600ರಲ್ಲಿ. ಮೊಘಲ್ ದೊರೆ ಜಹಾಂಗೀರ ಬ್ರಿಟಿಷರಿಗೆ ಭಾರತದಲ್ಲಿ ಎಲ್ಲಿ ಮೊದಲ ವ್ಯಾಪಾರ ಮಳಿಗೆ ತೆರೆಯಲು ಅನುಮತಿ ನೀಡಿದನು? ಮೊಘಲ್ ದೊರೆಯಾಗಿರ್ತಕ್ಕಂತಹ ಜಹಾಂಗೀರ್ ಬ್ರಿಟಿಷರಿಗೆ ಭಾರತದಲ್ಲಿ ಎಲ್ಲಿ ಮೊದಲ ಒಂದು ತಮ್ಮ ವ್ಯಾಪಾರ ಮಳಿಗೆನ ತೆರೆಯಲು ಅನುಮತಿಯನ್ನ ನೀಡಿದನು? ಉತ್ತರ ಸೂರತ್ನಲ್ಲಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಯಾವಾಗ ಸ್ಥಾಪನೆಯಾಯಿತು? ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು? ಉತ್ತರ 1664ರಲ್ಲಿ. ಭಾರತದಲ್ಲಿದ್ದ ಫ್ರೆಂಚರ ಪ್ರಮುಖ ರಾಜಧಾನಿ ಅಥವಾ ಕೇಂದ್ರ ಯಾವುದು? ಭಾರತದಲ್ಲಿದ್ದ ಫ್ರೆಂಚರ ಪ್ರಮುಖ ರಾಜಧಾನಿ ಅಥವಾ ಕೇಂದ್ರ ಯಾವುದು? ಉತ್ತರ ಪಾಂಡಿಚೇರಿ. ಭಾರತದಲ್ಲಿ ವ್ಯಾಪಾರ ಏಕಸ್ವಾಮ್ಯಕ್ಕಾಗಿ ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ ನಡೆದ ಯುದ್ಧಗಳನ್ನ ಏನೆಂದು ಕರೆಯುತ್ತಾರೆ? ಭಾರತದಲ್ಲಿ ವ್ಯಾಪಾರ ಏಕಸ್ವಾಮ್ಯಕ್ಕಾಗಿ ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ ನಡೆದ ಯುದ್ಧಗಳನ್ನ ಏನೆಂದು ಕರೆಯುತ್ತಾರೆ? ಉತ್ತರ ಇವುಗಳನ್ನ ಕರ್ನಾಟಕ ಯುದ್ಧಗಳು ಎಂದು ಕರೆಯುತ್ತಾರೆ. ಮೊದಲನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಮೊದಲನೇ ಕರ್ನಾಟಕ ಯುದ್ಧವು ಯಾವ ಒಂದು ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಉತ್ತರ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಇದು ಮುಕ್ತಾಯವಾಯಿತು. ಎರಡನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು?
ಎರಡನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಉತ್ತರ ಪಾಂಡಿಚೇರಿ ಒಪ್ಪಂದದೊಂದಿಗೆ. ಪ್ಲಾಸಿ ಕದನವು ನಡೆದ ವರ್ಷ ಯಾವುದು? ಪ್ಲಾಸಿ ಕದನ ಯಾವ ವರ್ಷದಲ್ಲಿ ನಡೆಯಿತು? ಉತ್ತರ 1757ರಲ್ಲಿ ನಡೆಯಿತು. ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು? ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು? ಉತ್ತರ ಪ್ಲಾಸಿ ಕದನವು ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ ದೌಲನ ನಡುವೆ ನಡೆಯಿತು. ಬಂಗಾಳದ ನವಾಬನಿಗೆ ಪ್ಲಾಸಿ ಕದನದಲ್ಲಿ ದ್ರೋಹ ಬಗೆದ ಸೇನಾಪತಿ ಯಾರು? ಬಂಗಾಳದ ನವಾಬನಿಗೆ ಪ್ಲಾಸಿ ಕದನದಲ್ಲಿ ದ್ರೋಹ ಬಗೆದ ಸೇನಾಪತಿ ಯಾರು? ಉತ್ತರ ಮೀರ್ ಜಾಫರ್. ಬಕ್ಸಾರ್ ಕದನವು ನಡೆದ ವರ್ಷ ಯಾವುದು? ಬಕ್ಸಾರ್ ಕದನ ಯಾವ ವರ್ಷದಲ್ಲಿ ನಡೆಯಿತು? ಉತ್ತರ 1764ರಲ್ಲಿ. ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು? ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು? ಉತ್ತರ ರಾಬರ್ಟ್ ಕ್ಲೈವ್. ಬ್ರಿಟಿಷ್ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನ ನೀಡಿದ ಮೊಘಲ್ ಚಕ್ರವರ್ತಿ ಯಾರು? ಬ್ರಿಟಿಷ್ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನ ನೀಡಿದ ಮೊಘಲ್ ಚಕ್ರವರ್ತಿ ದೊರೆ ಯಾರು? ಉತ್ತರ ಎರಡನೇ ಶಾ ಆಲಂ. ದಸ್ತಕ ಎಂದರೇನು ಅಥವಾ ದಸ್ತಕ ಎಂದರೆ ಏನು? ಉತ್ತರ ಬ್ರಿಟಿಷರಿಗೆ ನೀಡಲಾಗಿದ್ದ ತೆರಿಗೆ ರಹಿತ ವ್ಯಾಪಾರ ಪರವಾನಗಿ ಚಿಟ್ಟಿಯನ್ನ ಏನಂತೇಳಿ ಕರೀತಾರಂದ್ರೆ ದಸ್ತಕ ಎಂದು ಕರೆಯುವರು. ಮೂರನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರನ್ನ ಸೋಲಿಸಿದ ಬ್ರಿಟಿಷ್ ಅಧಿಕಾರಿ ಯಾರು? ಮೂರನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರನ್ನ ಸೋಲಿಸಿದ ಬ್ರಿಟಿಷ್ ಅಧಿಕಾರಿ ಯಾರು? ಉತ್ತರ ಸರ್ ಐರ್ಕುಟ್. ಬ್ರಿಟಿಷರು ಮದ್ರಾಸ್ನಲ್ಲಿ ಕಟ್ಟಿದ ಕೋಟೆಯ ಹೆಸರೇನು? ಬ್ರಿಟಿಷರು ಮದ್ರಾಸ್ನಲ್ಲಿ ಕಟ್ಟಿದ ಕೋಟೆಯ ಹೆಸರೇನು? ಉತ್ತರ ಸೆಂಟ್ ಜಾರ್ಜ್ ಕೋಟೆ. ಸಾವಿರದ 453ರಲ್ಲಿ ಏಷ್ಯಾದ ಸರಕುಗಳನ್ನ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸಿದವರು ಯಾರು? 1453ರಲ್ಲಿ ಏಷ್ಯಾದ ಸರಕುಗಳನ್ನ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದವರು ಯಾರು ಅಂತಕ್ಕಂಥದ್ದು? ಉತ್ತರ ಅರಬ್ ವರ್ತಕರು. ಬಕ್ಸರ್ ಕದನವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಿತು ಅಥವಾ ಮುಕ್ತಾಯವಾಯಿತು? ಬಕ್ಸಾರ್ ಕದನವು ಯಾವ ಒಂದು ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಉತ್ತರ ಅಲಹಾಬಾದ್ ಒಪ್ಪಂದ. ವಾಂಡಿವಾಸ್ ಕದನವು ನಡೆದ ವರ್ಷ ಯಾವುದು? ವಾಂಡಿವಾಸ್ ಕದನ ಯಾವ ಒಂದು ವರ್ಷದಲ್ಲಿ ನಡೆಯಿತು? ಉತ್ತರ 1760ರಲ್ಲಿ. ಫ್ರೆಂಚ್ ಗವರ್ನರ್ ಆಗಿ ಭಾರತಕ್ಕೆ ಬಂದ ಅತಿ ಮಹತ್ವಾಕಾಂಕ್ಷೆಯ ವ್ಯಕ್ತಿ ಯಾರು? ಫ್ರೆಂಚ್ ಗವರ್ನರ್ ಆಗಿ ಭಾರತಕ್ಕೆ ಬಂದ ಅತಿ ಮಹತ್ವಾಕಾಂಕ್ಷೆಯ ವ್ಯಕ್ತಿ ಯಾರು ಅಂತಕ್ಕಂಥದ್ದು? ಉತ್ತರ ಡೂಪ್ಲೆ. ಬಂಗಾಳದ ಯಾವ ನವಾಬನು ಬ್ರಿಟಿಷರ ವಿರುದ್ಧ ದಸ್ತಕಗಳ ದುರುಪಯೋಗಕ್ಕಾಗಿ ಪ್ರತಿಭಟಿಸಿದನು? ಬಂಗಾಳದ ಯಾವ ನವಾಬನು ಬ್ರಿಟಿಷರ ವಿರುದ್ಧ ದಸ್ತಕಗಳ ಉಪಯೋಗಕ್ಕಾಗಿ ಪ್ರತಿಭಟಿಸಿದನು? ಬಂಗಾಳದ ಯಾವ ನವಾಬನು ಬ್ರಿಟಿಷರ ವಿರುದ್ಧ ದಸ್ತಕಗಳ ದುರುಪಯೋಗ ಪಡಿಸಿದಕ್ಕಾಗಿ ಪ್ರತಿಭಟಿಸಿದನು ಅಂತಕ್ಕಂಥದ್ದು ಪ್ರಶ್ನೆ. ಬಂಗಾಳದ ಯಾವ ನವಾಬನು ಬ್ರಿಟಿಷರ ವಿರುದ್ಧ ದಸ್ತಕಗಳ ದುರುಪಯೋಗಕ್ಕಾಗಿ ಪ್ರತಿಭಟಿಸಿದನು? ಉತ್ತರ ಯಾರು ಅಂದ್ರೆ ಮೀರ್ ಕಾಸಿಂ. ಕಪ್ಪು ಕೋಣೆ ದುರಂತ ಎಂಬ ಘಟನೆ ಯಾರ ಕಾಲದಲ್ಲಿ ಸಂಭವಿಸಿತು? ಕಪ್ಪು ಕೋಣೆ ದುರಂತ ಯಾರ ಕಾಲದಲ್ಲಿ ಸಂಭವಿಸಿತು? ಉತ್ತರ ಸಿರಾಜುದ್ದೌಲನ ಕಾಲದಲ್ಲಿ. ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ನೋಡ್ತೀವಿ.
ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು? ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು? ಉತ್ತರ ಲಾರ್ಡ್ ವೆಲಸಿ. ಯಾರು ಜಾರಿಗೆ ತಂದರು? ಲಾರ್ಡ್ ವೆಲಸಿ. ಸಹಾಯಕ ಸೈನ್ಯ ಪದ್ಧತಿಯು ಜಾರಿಗೆ ಬಂದ ವರ್ಷ ಯಾವುದು? ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದ ವರ್ಷ 1798ರಲ್ಲಿ ಜಾರಿಗೆ ಬರುತ್ತದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? ಉತ್ತರ ಲಾರ್ಡ್ ಡಾಲ್ ಹೌಸಿ. ಲಾರ್ಡ್ ಡಾಲ್ ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಯಾವ ವರ್ಷ ಜಾರಿಗೆ ತಂದನು? ಲಾರ್ಡ್ ಡಾಲ್ ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಯಾವ ವರ್ಷ ಜಾರಿಗೆ ತಂದನು? 1848ರಲ್ಲಿ. ಉತ್ತರ 1848ರಲ್ಲಿ ಜಾರಿಗೆ ತಂದನು. ಮೊದಲನೇ ಆಂಗ್ಲೋ ಮರಾಠ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಮೊದಲನೇ ಆಂಗ್ಲೋ ಮರಾಠ ಯುದ್ಧವು ಯಾವ ಒಂದು ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಿತು? ಉತ್ತರ ಸಾಲಬಾಯ್ ಒಪ್ಪಂದ. ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ ಗವರ್ನರ್ ಜನರಲ್ ಯಾರು? ಪಂಜಾಬ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ ಗವರ್ನರ್ ಜನರಲ್ ಯಾರು? ಉತ್ತರ ಲಾರ್ಡ್ ಡಾಲ್ ಹೌಸಿ. ಮರಾಠರ ಪ್ರಬಲ ಮಂತ್ರಿಯಾಗಿದ್ದ ನಾನಾ ಘಡ್ವಿಸ್ ಯಾವಾಗ ಮರಣ ಹೊಂದಿದನು? ಮರಾಠರ ಪ್ರಬಲ ಮಂತ್ರಿಯಾಗಿದ್ದ ನಾನಾ ಘಡ್ವಿಸ್ ಯಾವಾಗ ಮರಣ ಹೊಂದಿದ್ದನು? ಉತ್ತರ 1800ರಲ್ಲಿ. ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡ ಮೊದಲ ದೇಶೀಯ ಸಂಸ್ಥಾನ ಯಾವುದು? ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿಕೊಂಡ ಮೊದಲ ದೇಶೀಯ ಸಂಸ್ಥಾನ ಯಾವುದು? ಉತ್ತರ ಹೈದರಾಬಾದ್ ನಿಜಾಮ. ಯಾವ ಪದ್ಧತಿಯಿಂದಾಗಿ ಭಾರತದ ದೇಶೀಯ ಅರಸರು ಬ್ರಿಟಿಷ್ ಕೈಗೊಂಬೆಗಳಾದರು? ಯಾವ ಪದ್ಧತಿಯಿಂದಾಗಿ ಭಾರತದ ದೇಶೀಯ ಅರಸರು ಬ್ರಿಟಿಷರ ಕೈಗೊಂಬೆಗಳಾದರು? ಉತ್ತರ ಸಹಾಯಕ ಸೈನ್ಯ ಪದ್ಧತಿ. ಬ್ರಿಟಿಷರು ಪೇಶ್ವೆ ಹುದ್ದೆಗಳನ್ನ ಯಾವಾಗ ರದ್ದುಪಡಿಸಿದರು? ಬ್ರಿಟಿಷರು ಪೇಶ್ವೆ ಹುದ್ದೆಗಳನ್ನ ಯಾವಾಗ ರದ್ದುಪಡಿಸಿದರು? ಉತ್ತರ ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಂತರ 1818ರಲ್ಲಿ. ಲಾರ್ಡ್ ವೆಲಸಿ ತಾನು ಕೈಗೊಂಡ ಯುದ್ಧ ನೀತಿಯಿಂದಾಗಿ ಯಾವ ಹೆಸರನ್ನ ಪಡೆದನು? ಲಾರ್ಡ್ ವೆಲಸಿಯು ತಾನು ಕೈಗೊಂಡ ನೀತಿಯಿಂದಾಗಿ ಯಾವ ಹೆಸರನ್ನ ಪಡೆದನು? ಉತ್ತರ ಬಂಗಾಳದ ಹುಲಿ. ಮರಾಠ ಘರಾಣೆಗಳ ನಡುವೆ ತೀವ್ರ ಸಂಘರ್ಷ ಏರ್ಪಡಲು ಕಾರಣವಾದ ಮರಾಠ ನಾಯಕರು ಯಾರು? ಮರಾಠ ಘರಾಣೆಗಳ ನಡುವೆ ತೀವ್ರ ಸಂಘರ್ಷ ಏರ್ಪಡಲು ಕಾರಣವಾದ ಮರಾಠ ನಾಯಕ ಯಾರು? ಉತ್ತರ ಪೇಶ್ವೆ 2ನೇ ಬಾಜಿರಾಯ. ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ವಿರೋಧಿ ಒಕ್ಕೂಟ ರಚಿಸಿದ ಮರಾಠ ಮನೆತನಗಳು ಯಾವುವು? ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ವಿರೋಧಿ ಒಕ್ಕೂಟ ರಚಿಸಿದ ಮರಾಠ ಮನೆತನಗಳು ಯಾವುವು? ಉತ್ತರ ಸಿಂಧಿಯಾ ಮತ್ತು ಭೋಸ್ಲೆ 2 ಮನೆತನಗಳು. ಲಾರ್ಡ್ ವೆಲಸಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡ್ಗೆ ಮರಳಲು ಕಾರಣವೇನು? ಲಾರ್ಡ್ ವೆಲಸಿಯು ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಇಂಗ್ಲೆಂಡ್ಗೆ ಮರಳಲು ಕಾರಣವೇನು? ಉತ್ತರ ಅವನ ಯುದ್ಧ ಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಏನದಂದ್ರ ಸಾಲದ ಹೊರೆ ಹೆಚ್ಚಾಗುತ್ತದೆ. ಹಾಗಾಗಿ ಏನದಂದ್ರ ಅವನು ಪುನಃ ತನ್ನ ಹುದ್ದೆಯನ್ನ ರಾಜೀನಾಮೆಯನ್ನು ನೀಡಿ ಪುನಃ ಇಂಗ್ಲೆಂಡ್ಗೆ ಮರಳಿ ಹೋಗ್ತಾನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಬಲಿಯಾದ ಮೊದಲ ಮರಾಠ ರಾಜ್ಯ ಯಾವುದು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಬಲಿಯಾದ ಮೊದಲ ಮರಾಠ ರಾಜ್ಯ ಯಾವುದು? ಉತ್ತರ ಸತಾರಾ. ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರಿಗೆ ಶರಣಾದ ಪೇಶ್ವೆ
ಯಾರು? ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರಿಗೆ ಶರಣಾದ ಪೇಶ್ವೆ ಯಾರು? ಉತ್ತರ ಎರಡನೇ ಬಾಜಿರಾಯ. ಸಹಾಯಕ ಸೈನ್ಯ ಪದ್ಧತಿಯಡಿ ಅರಸರು ತನ್ನ ಆಸ್ಥಾನದಲ್ಲಿ ಯಾರನ್ನ ನೇಮಿಸಿಕೊಳ್ಳಬೇಕಾಗಿತ್ತು? ಸಹಾಯಕ ಸೈನ್ಯ ಪದ್ಧತಿಯಡಿಯಲ್ಲಿ ಅರಸರು ತನ್ನ ಆಸ್ಥಾನದಲ್ಲಿ ಯಾರನ್ನ ನೇಮಿಸಿಕೊಳ್ಳಬೇಕಾಗಿತ್ತು? ಉತ್ತರ ಬ್ರಿಟಿಷ್ ರೆಸಿಡೆಂಟ್ ಅಥವಾ ಒಬ್ಬ ಸೈನಿಕ ಅಧಿಕಾರಿಯನ್ನ ನೇಮಿಸಿಕೊಳ್ಳಬೇಕಾಗಿತ್ತು. ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಿಸಲು ವೆಲ್ಲೆಸ್ಲಿ ಬಳಸಿದ 3 ಮಾರ್ಗಗಳು ಯಾವುವು? ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಿಸಲು ಲಾರ್ಡ್ ವೆಲ್ಲೆಸ್ಲಿ ಬಳಸಿದ 3 ಉಪಾಯ ಅಥವಾ ಮಾರ್ಗಗಳು ಯಾವುವು? ಉತ್ತರ ಸಹಾಯಕ ಸೈನ್ಯ ಪದ್ಧತಿ, ಎರಡನೇದು ಯುದ್ಧಗಳು, ಮೂರನೇದು ರಾಜ್ಯಗಳನ್ನ ವಶಪಡಿಸಿಕೊಳ್ಳುವುದು ಇವನ ನೀತಿಗಳಾಗಿದ್ದವು. ಮರಾಠರ ಇತಿಹಾಸದಲ್ಲಿ ಬ್ರಿಟಿಷರ ಪ್ರವೇಶಕ್ಕೆ ಕಾರಣವಾದ ಒಪ್ಪಂದ ಯಾವುದು? ಮರಾಠರ ಇತಿಹಾಸದಲ್ಲಿ ಬ್ರಿಟಿಷರ ಪ್ರವೇಶಕ್ಕೆ ಕಾರಣವಾದ ಒಪ್ಪಂದ ಯಾವುದು? ಉತ್ತರ ಬೆಸ್ಸಿನ್ ಒಪ್ಪಂದ. ರಣಜಿತ್ ಸಿಂಗನು ನಿಧನ ಹೊಂದಿದ ವರ್ಷ ಯಾವುದು? ರಣಜಿತ್ ಸಿಂಗ್ ನಿಧನ ಹೊಂದಿದ ವರ್ಷ ಯಾವುದು? ಉತ್ತರ 1800. ರಣಜಿತ್ ಸಿಂಗ್ ನಿಧನ ಹೊಂದಿದ ವರ್ಷ ಯಾವುದು? ರಣಜಿತ್ ಸಿಂಗ್ ನಿಧನ ಹೊಂದಿದ ವರ್ಷ ಯಾವುದು? ಉತ್ತರ 1839ರಲ್ಲಿ. ಲಾಹೋರ್ ಒಪ್ಪಂದವು ಯಾರ ನಡುವೆ ನಡೆಯಿತು? ಲಾಹೋರ್ ಒಪ್ಪಂದವು ಯಾರ ನಡುವೆ ನಡೆಯಿತು? ಉತ್ತರ ಸಿಖ್ಖರು ಮತ್ತು ಬ್ರಿಟಿಷರ ನಡುವೆ. ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಸೈನ್ಯದ ನಿರ್ವಹಣಾ ವೆಚ್ಚವನ್ನ ಯಾರು ಭರಿಸಬೇಕಿತ್ತು? ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಸೈನ್ಯದ ನಿರ್ವಹಣಾ ವೆಚ್ಚವನ್ನ ಯಾರು ಭರಿಸಬೇಕಾಗಿತ್ತು? ಉತ್ತರ ಆಯಾ ದೇಶೀಯ ಅರಸರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕ ಡಾಲ್ ಹೌಸಿ ವಶಪಡಿಸಿಕೊಂಡ ಯಾವುದಾದರೂ ಒಂದು ರಾಜ್ಯ ತಿಳಿಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಡಾಲ್ ಹೌಸಿ ವಶಪಡಿಸಿಕೊಂಡ ಯಾವುದಾದರೂ ಒಂದು ರಾಜ್ಯ ತಿಳಿಸಿ ಅಂತಕ್ಕಂಥದ್ದು ಉತ್ತರ ಝಾನ್ಸಿ ಅಥವಾ ನಾಗಪುರ. ಮೂರನೇ ಆಂಗ್ಲೋ ಮರಾಠ ಯುದ್ಧವು ಯಾವಾಗ ನಡೆಯಿತು? ಮೂರನೇ ಆಂಗ್ಲೋ ಮರಾಠ ಯುದ್ಧವು ಯಾವಾಗ ನಡೆಯಿತು? ಉತ್ತರ 1817ರಿಂದ 1818ರಲ್ಲಿ ಈ ಯುದ್ಧವು ನಡೆಯುತ್ತದೆ. ಯಾವ ಮರಾಠ ಮನೆತನವು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸತಾರಾದಲ್ಲಿ ತನ್ನ ಸ್ವಾತಂತ್ರ್ಯವನ್ನ ಘೋಷಿಸಿತು? ಯಾವ ಮರಾಠ ಮನೆತನವು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸತಾರಾದಲ್ಲಿ ತನ್ನ ಸ್ವಾತಂತ್ರ್ಯವನ್ನ ಘೋಷಿಸಿತ್ತು ಅಂತಕ್ಕಂಥದ್ದು ಉತ್ತರ ಪೇಶ್ವೆಗಳು. ಬ್ರಿಟಿಷ್ ಅಧಿಕಾರಿ ಬೆಸಿನ್ ಎಂಬಲ್ಲಿ ಯಾರೊಂದಿಗೆ ಒಪ್ಪಂದ ಮಾಡಿಕೊಂಡನು? ಬ್ರಿಟಿಷ್ ಅಧಿಕಾರಿ ಬೆಸಿನ್ ಎಂಬ ಸ್ಥಳದಲ್ಲಿ ಯಾರೊಂದಿಗೆ ಒಪ್ಪಂದ ಮಾಡಿಕೊಂಡನು? ಉತ್ತರ ಎರಡನೇ ಬಾಜಿರಾಯನೊಂದಿಗೆ. ಸಿಖ್ಖರ ಪವಿತ್ರ ನಗರ ಅಮೃತಸರವನ್ನ ರಣಜಿತ್ ಸಿಂಗ್ ಸಿಖ್ಖರ ಪವಿತ್ರ ನಗರ ಅಮೃತಸರವನ್ನ ರಣಜಿತ್ ಸಿಂಗ್ ಯಾವಾಗ ವಶಪಡಿಸಿಕೊಂಡನು? ಉತ್ತರ 1805ರಲ್ಲಿ. ಬ್ರಿಟಿಷರು ಪೇಶ್ವೆಯ ವಂಶಸ್ಥರಾದ ಪ್ರತಾಪ ಸಿಂಹನನ್ನ ಎಲ್ಲಿಯೂ ರಾಜನಾಗಿ ಮಾಡಿದರು? ಪೇಶ್ವೆಯವರ ಆಡಳಿತ ಪೂರ್ಣಗೊಂಡ ಮೇಲೆ ಅವರಿಗೆ ಎಲ್ಲಿ ಪಿಂಚಣಿ ನೀಡಿ ನೆಲೆಗೊಳಿಸಲಾಯಿತು? ಪೇಶ್ವೆಯವರ ಆಡಳಿತ ಪೂರ್ಣಗೊಂಡ ಮೇಲೆ ಅವರಿಗೆ ಎಲ್ಲಿ ಪಿಂಚಣಿ ನೀಡಿ ನೆಲೆಗೊಳಿಸಲಾಯಿತು? ಉತ್ತರ ಕಾನ್ಪುರದ ಹತ್ತಿರ ಬಿತ್ತೂರಿನಲ್ಲಿ. ಭಾರತದಲ್ಲಿ
ಬ್ರಿಟಿಷರ್ ರಾಜಕೀಯ ಸಾರ್ವಭೌಮಕ್ಕೆ ಭದ್ರ ಅಡಿಪಾಯ ಹಾಕಿದ 2 ನೀತಿಗಳು ಯಾವುವು? ಭಾರತದಲ್ಲಿ ಬ್ರಿಟಿಷ್ ರಾಜಕೀಯ ಸಾರ್ವಭೌಮತ್ವಕ್ಕೆ ಭದ್ರ ಅಡಿಪಾಯ ಹಾಕಿದ 2 ನೀತಿಗಳು. ಭಾರತದಲ್ಲಿ ಬ್ರಿಟಿಷ್ ರಾಜಕೀಯ ಸಾರ್ವಭೌಮತ್ವಕ್ಕೆ ಭದ್ರ ಅಡಿಪಾಯ ಹಾಕಿದ 2 ನೀತಿಗಳು ಯಾವುವು? ಉತ್ತರ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳು. ರೀತಿಯಾಗಿ 3ನೇ ಚಾಪ್ಟರ್ ನೋಡ್ತೀವಿ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು 3ನೇ ಚಾಪ್ಟರ್. ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆಯನ್ನ ಜಾರಿಗೆ ತಂದವರು ಯಾರು? ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಅಥವಾ ಸಿವಿಲ್ ಸರ್ವಿಸ್ ಜಾರಿಗೆ ತಂದವರು ಯಾರು ಅಂತಕ್ಕಂಥದ್ದು ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಯಾವ ಗವರ್ನರ್ ಜನರಲ್ ಕಾಲದಲ್ಲಿ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನ ಸ್ಥಾಪನಿಸಲಾಯಿತು? ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆಯನ್ನ ಅಥವಾ ಸಿವಿಲ್ ಸರ್ವಿಸ್ ಜಾರಿಗೆ ತಂದವರು ಯಾರು? ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಯಾವ ಗವರ್ನರ್ ಜನರಲ್ ಕಾಲದಲ್ಲಿ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನ ಸ್ಥಾಪನಿಸಲಾಯಿತು ಅಥವಾ ಸ್ಥಾಪನೆಯಾಯಿತು? ಉತ್ತರ ವಾರನ್ ಹೇಸ್ಟಿಂಗ್ಸ್. ಭಾರತದಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಹುದ್ದೆಯನ್ನ ಸೃಷ್ಟಿಸಿದವರು ಯಾರು? ಭಾರತದಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಹುದ್ದೆಯನ್ನ ಸೃಷ್ಟಿಸಿದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಯಾವಾಗ ಜಾರಿಗೊಳಿಸಲಾಯಿತು? ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ ಯಾವಾಗ ಜಾರಿಗೆ ತರಲಾಯಿತು? ಉತ್ತರ 1793ರಲ್ಲಿ. ಬ್ರಿಟಿಷರ ಕಾಲದಲ್ಲಿ ಕ್ರಿಮಿನಲ್ ನ್ಯಾಯಾಲಯಗಳನ್ನ ಏನೆಂದು ಕರೆಯುತ್ತಿದ್ದರು? ಬ್ರಿಟಿಷರ ಕಾಲದಲ್ಲಿ ಕ್ರಿಮಿನಲ್ ನ್ಯಾಯಾಲಯಗಳನ್ನ ಏನೆಂದು ಕರೆಯುತ್ತಿದ್ದರು? ಏನಂತ ಹೇಳಿ ಕರೀತಾರಂದ್ರೆ ಉತ್ತರ ಫೌಜದಾರಿ ಅದಾಲತ್ ಎಂದು ಕರೆಯುತ್ತಿದ್ದರು. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆಯನ್ನ ಅಥವಾ ಸಿವಿಲ್ ಸರ್ವಿಸ್ ಜಾರಿಗೆ ತಂದವರು ಯಾರು? ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಯಾವ ಗವರ್ನರ್ ಜನರಲ್ ಕಾಲದಲ್ಲಿ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳ ಸ್ಥಾಪನೆಯಾಯಿತು? ಉತ್ತರ ವಾರನ್ ಹೇಸ್ಟಿಂಗ್ಸನ ಕಾಲದಲ್ಲಿ. ಭಾರತದಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಥವಾ SP ಅಂತ ಹೇಳಿ ಕರೀತಕ್ಕಂಥ ಈ ಒಂದು ಹುದ್ದೆಯನ್ನ ಸೃಷ್ಟಿಸಿದವರು ಯಾರು? ಭಾರತದಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಹುದ್ದೆಯನ್ನ ಸೃಷ್ಟಿಸಿದವರು ಯಾರು? ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಯಾವಾಗ ಜಾರಿಗೆ ತರಲಾಯಿತು? ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಯಾವಾಗ ಜಾರಿಗೆ ತರಲಾಯಿತು? ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ ಯಾವಾಗ ಜಾರಿಗೆ ತರಲಾಯಿತು? ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ ಯಾವಾಗ ಜಾರಿಗೆ ತರಲಾಯಿತು? ಉತ್ತರ 1793ರಲ್ಲಿ ಜಾರಿಗೆ ತರಲಾಯಿತು. ಬ್ರಿಟಿಷರ ಕಾಲದಲ್ಲಿ ಕ್ರಿಮಿನಲ್ ನ್ಯಾಯಾಲಯಗಳನ್ನ ಏನೆಂದು ಕರೆಯುತ್ತಿದ್ದರು? ಬ್ರಿಟಿಷರ ಕಾಲದಲ್ಲಿ ಕ್ರಿಮಿನಲ್ ನ್ಯಾಯಾಲಯಗಳನ್ನ ಏನೆಂದು ಕರೆಯುತ್ತಿದ್ದರು? ಉತ್ತರ ಫೌಜದಾರಿ ಅದಾಲತ್.
ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯಗಳಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯಗಳಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಉತ್ತರ ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೋ. ಭಾರತದ ಆಧುನಿಕ ಶೈಕ್ಷಣಿಕ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು? ಭಾರತದ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು? ಉತ್ತರ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅವರ ವರದಿ. ಅವಧಿ ಬಂದ್ಬಿಟ್ಟು ನೆನಪಿರಬೇಕು 1835 ಅವಧಿಯಲ್ಲಿ. 1773ರಲ್ಲಿ ಬ್ರಿಟಿಷ್ ಸಂಸತ್ತು ಜಾರಿಗೆ ತಂದ ಮೊದಲ ಶಾಸನ ಅಥವಾ ಕಾಯ್ದೆ ಯಾವುದು? 1773ರಲ್ಲಿ ಬ್ರಿಟಿಷ್ ಸಂಸತ್ತು ಜಾರಿಗೆ ತಂದ ಮೊದಲ ಶಾಸನ ಅಥವಾ ಕಾಯ್ದೆ ಯಾವುದು? ಉತ್ತರ ರೆಗ್ಯುಲೇಟಿಂಗ್ ಕಾಯ್ದೆ. 1857ರಲ್ಲಿ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ 3 ವಿಶ್ವವಿದ್ಯಾಲಯಗಳು ಯಾವುವು? 1857ರಲ್ಲಿ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ 3 ವಿಶ್ವವಿದ್ಯಾಲಯಗಳು ಯಾವುವು? ಉತ್ತರ 1ನೇದು ಕಲ್ಕತ್ತಾ, 2ನೇದು ಮುಂಬೈ, 3ನೇದು ಮದ್ರಾಸ್. ಇವು 3 ವಿಶ್ವವಿದ್ಯಾಲಯಗಳು. ಯಾವ ಕಾಯ್ದೆಯ ಭಾರತ ಸಂವಿಧಾನದ ಬುನಾದಿ ಎಂದು ಕರೆಯಲ್ಪಡುತ್ತದೆ? ಯಾವ ಕಾಯ್ದೆಯು ಭಾರತದ ಸಂವಿಧಾನದ ಬುನಾದಿ ಎಂದು ಕರೆಯಲ್ಪಡುತ್ತದೆ ಅಥವಾ ಕರೆಯಲ್ಪಟ್ಟಿದೆ? ಯಾವ ಕಾಯ್ದೆಯು ಭಾರತದ ಸಂವಿಧಾನದ ಬುನಾದಿ ಎಂದು ಕರೆಯಲ್ಪಟ್ಟಿದೆ? ಉತ್ತರ 1935ರ ಭಾರತ ಸರ್ಕಾರ ಕಾಯ್ದೆ. ವ್ಯವಸ್ಥಿತ ಪೊಲೀಸ್ ವಿಭಾಗವನ್ನ ಅಸ್ತಿತ್ವಕ್ಕೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು? ವ್ಯವಸ್ಥಿತ ಪೊಲೀಸ್ ವಿಭಾಗವನ್ನ ಅಸ್ತಿತ್ವಕ್ಕೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು? ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಖಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಭೂಮಿಯ ಮಾಲೀಕತ್ವ ಯಾರ ಪಾಲಾಯಿತು? ಖಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಭೂಮಿಯ ಮಾಲೀಕತ್ವ ಯಾರ ಪಾಲಾಯಿತು? ಉತ್ತರ ಜಮೀನ್ದಾರರ ಪಾಲಾಯಿತು. ಯಾವ ಪದ್ಧತಿಯಲ್ಲಿ ಗ್ರಾಮದ ಜನರೆಲ್ಲರೂ ಸೇರಿ ಒಟ್ಟಾಗಿ ತೆರಿಗೆ ಪಾವತಿಸಬೇಕಾಗಿತ್ತು? ಯಾವ ಒಂದು ಪದ್ಧತಿಯಲ್ಲಿ ಗ್ರಾಮದ ಜನರು ಒಟ್ಟಾಗಿ ಸೇರಿ ತಮ್ಮ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿತ್ತು? ಉತ್ತರ ಮಹಲ್ವಾರಿ ಪದ್ಧತಿ. 1854ರಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ವರದಿ ನೀಡಿದವರು ಯಾರು? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾರು ಅಂದ್ರೆ ಸರ್ ಚಾರ್ಲ್ಸ್ ವುಡ್ ಅವರು. ಬ್ರಿಟಿಷ್ ಸರ್ಕಾರವು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನ ಯಾವಾಗ ರದ್ದುಪಡಿಸಿತು? ಬ್ರಿಟಿಷ್ ಸರ್ಕಾರವು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನ ಯಾವಾಗ ರದ್ದುಪಡಿಸಲಾಯಿತು ಅಥವಾ ರದ್ದುಪಡಿಸಿತು? ಉತ್ತರ 1858ರ ಕಾಯ್ದೆಯ ಮೂಲಕ. ಪ್ರಾಂತೀಯ ಮಟ್ಟದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನ ಜಾರಿಗೆ ತಂದ ಕಾಯ್ದೆ ಯಾವುದು? ಪ್ರಾಂತೀಯ ಮಟ್ಟದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನ ಜಾರಿಗೆ ತಂದ ಕಾಯ್ದೆ ಯಾವುದು? ಉತ್ತರ 1919ರ ಭಾರತ ಸರ್ಕಾರದ ಕಾಯ್ದೆ. ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನ ಆರಂಭಿಸಿದವರು ಯಾರು? ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನ ಆರಂಭಿಸಿದವರು ಯಾರು? ಉತ್ತರ ಜೋನಾಥನ್ ಡಂಕನ್. 1784ರಲ್ಲಿ ಜಾರಿಗೆ ಬಂದ ಬ್ರಿಟಿಷ್ ಕಾಯ್ದೆ ಯಾವುದು? 1784ರಲ್ಲಿ ಜಾರಿಗೆ ಬಂದ ಬ್ರಿಟಿಷ್ ಕಾಯ್ದೆ ಯಾವುದು? ಉತ್ತರ ಪಿಟ್ಸ್ ಇಂಡಿಯಾ ಕಾಯ್ದೆ. ಪಿಟ್ಸ್ ಇಂಡಿಯಾ ಕಾಯ್ದೆ. ಬ್ರಿಟಿಷರ ಕಾಲದಲ್ಲಿ ದಿವಾನಿ ಅದಾಲತ್ ಯಾವ ರೀತಿಯ ಪ್ರಕರಣಗಳನ್ನ ವಿಚಾರಣೆ ಮಾಡುತ್ತಿತ್ತು? ಬ್ರಿಟಿಷರ ಕಾಲದಲ್ಲಿ ದಿವಾನಿ ಅದಾಲತ್ ಯಾವ ರೀತಿಯ ಪ್ರಕರಣಗಳನ್ನ ಇದು ವಿಚಾರಣೆ ಮಾಡುತ್ತಿತ್ತು? ಉತ್ತರ ನಾಗರಿಕ ಪ್ರಕರಣಗಳನ್ನ. ಯಾವ ಕಾಯ್ದೆಯ ಮೂಲಕ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ಕ್ಷೇತ್ರಗಳನ್ನ ನೀಡಲಾಯಿತು? ಯಾವ ಕಾಯ್ದೆಯ ಮೂಲಕ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ಕ್ಷೇತ್ರಗಳನ್ನ ನೀಡಲಾಯಿತು? ಉತ್ತರ 1909ರ ಮಿಟೋ ಮಾರ್ಲೆ ಸುಧಾರಣೆ ಕಾಯ್ದೆಯ ಮೂಲಕ.
ಭಾರತದಲ್ಲಿ ಶಿಕ್ಷಣಕ್ಕಾಗಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಮೀಸಲಿಟ್ಟ ಶಾಸನ ಯಾವುದು? ಭಾರತದಲ್ಲಿ ಶಿಕ್ಷಣಕ್ಕಾಗಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಮೀಸಲಿಟ್ಟ ಶಾಸನ ಯಾವುದು? ಉತ್ತರ 1813ರ ಚಾರ್ಟರ್ ಕಾಯ್ದೆ. ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಯಾರಿಗೆ ಅತಿ ಹೆಚ್ಚು ಅನ್ಯಾಯವಾಯಿತು? ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಯಾರಿಗೆ ಅತಿ ಹೆಚ್ಚು ಅನ್ಯಾಯವಾಯಿತು? ಉತ್ತರ ರೈತರಿಗೆ ಮತ್ತು ಕೃಷಿ ಕೂಲಿಕಾರರಿಗೆ ಏನದಂದ್ರ ಅನ್ಯಾಯವಾಯಿತು ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್, ಕೇಂದ್ರದಲ್ಲಿ ದ್ವಿಸದನಗಳ ಶಾಸಕಾಂಗವನ್ನ ರೂಪಿಸಿದ ಕಾಯ್ದೆ ಯಾವುದು? ಕೇಂದ್ರದಲ್ಲಿ ದ್ವಿಸದನಗಳ ಶಾಸಕಾಂಗವನ್ನ ರೂಪಿಸಿದ ಕಾಯ್ದೆ ಯಾವುದು? ಉತ್ತರ 1919ರ ಕಾಯ್ದೆ. ಬ್ರಿಟಿಷರ ಆಡಳಿತದಲ್ಲಿ ಪ್ರತಿ ಹಳ್ಳಿಯು ಯಾರ ನಿಯಂತ್ರಣಕ್ಕೆ ಒಳಪಟ್ಟಿತ್ತು? ಬ್ರಿಟಿಷರ ಕಾಲದಲ್ಲಿ ಪ್ರತಿಯೊಂದು ಹಳ್ಳಿಯು ಯಾರ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿತ್ತು ಅಂತಕ್ಕಂಥದ್ದು ಉತ್ತರ ಚೌಕಿದಾರರ ನಿಯಂತ್ರಣಕ್ಕೆ. ಕಲ್ಕತ್ತಾದಲ್ಲಿ ಮದ್ರಾಸ್ ಸ್ಥಾಪಿಸಿದವರು ಯಾರು? ಕಲ್ಕತ್ತಾದಲ್ಲಿ ಮದ್ರಸಾ ಸ್ಥಾಪಿಸಿದವರು ಯಾರು? ಉತ್ತರ ವಾರನ್ ಹೇಸ್ಟಿಂಗ್ಸ್. ಸಾವಿರದ 1935ರ ಕಾಯ್ದೆ ಅನ್ವಯ ಭಾರತದಲ್ಲಿ ಯಾವ ಬ್ಯಾಂಕ್ ಸ್ಥಾಪನೆಯಾಯಿತು? 1935ರ ಕಾಯ್ದೆ ಅನ್ವಯ ಭಾರತದಲ್ಲಿ ಯಾವ ಬ್ಯಾಂಕ್ ಸ್ಥಾಪನೆಯಾಯಿತು? ಯಾವುದು ಅಂದ್ರೆ ಫೆಡರಲ್ ಬ್ಯಾಂಕ್. ಸುತ್ತಮುತ್ತಲ ಹಳ್ಳಿಯ ರಕ್ಷಣೆಯ ಜವಾಬ್ದಾರಿ ಯಾರ ಮೇಲಿತ್ತು? ಸುತ್ತಮುತ್ತಲ ಹಳ್ಳಿಗಳ ರಕ್ಷಣೆಯ ಜವಾಬ್ದಾರಿ ಯಾರ ಮೇಲಿತ್ತು? ಉತ್ತರ ಕೊತ್ವಾಲರ ಮೇಲಿತ್ತು. ಬ್ರಿಟಿಷ್ ಅಧಿಕಾರಿ ವಿಲಿಯಂ ಬೆಂಟಿಕ್ ಮಹಲ್ವಾರಿ ಪದ್ಧತಿಯನ್ನ ಎಲ್ಲಿ ಜಾರಿಗೆ ತಂದನು? ಬ್ರಿಟಿಷ್ ಅಧಿಕಾರಿ ವಿಲಿಯಂ ಬೆಂಟಿಕ್ ಮಹಲ್ವಾರಿ ಪದ್ಧತಿಯನ್ನ ಎಲ್ಲಿ ಜಾರಿಗೆ ತಂದನು? ಉತ್ತರ ವಾಯುವ್ಯ ಪ್ರಾಂತ್ಯಗಳಲ್ಲಿ. ಬ್ರಿಟಿಷ್ ಆಡಳಿತದಲ್ಲಿ ಸೈನ್ಯದ ಅತ್ಯುನ್ನತ ಹುದ್ದೆ ಯಾವುದು? ಬ್ರಿಟಿಷ್ ಆಡಳಿತದಲ್ಲಿ ಸೈನ್ಯದ ಅತ್ಯುನ್ನತ ಹುದ್ದೆ ಯಾವುದು? ಉತ್ತರ ಸುಬೇದಾರ್ ಹುದ್ದೆ. ಇದು ಕೇವಲ ಭಾರತೀಯರಿಗೆ ಲಭ್ಯವಾದುದು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣವು ಏನನ್ನ ಸೃಷ್ಟಿಸಿತ್ತು? ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣವು ಏನನ್ನ ಸೃಷ್ಟಿಸಿತ್ತು? ಉತ್ತರ ಹೊಸ ವೈಚಾರಿಕ ಮತ್ತು ರಾಷ್ಟ್ರೀಯ ಪ್ರಜ್ಞೆಯನ್ನ ಇದು ಸೃಷ್ಟಿಸಿತ್ತು. ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಪ್ರಶ್ನೆ, ರಾಜ್ ಒಡೆಯರು ಯಾವ ನಗರವನ್ನ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡರು? ರಾಜ್ ಒಡೆಯರು ಯಾವ ನಗರವನ್ನ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡರು? ಉತ್ತರ ಶ್ರೀರಂಗಪಟ್ಟಣ. ಮೈಸೂರಿನ ಒಡೆಯರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧ ರಸ ಯಾರು? ಮೈಸೂರಿನ ಒಡೆಯರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧ ರಸ ಯಾರು ಅಂತಕ್ಕಂಥದ್ದು ಉತ್ತರ ನಾಲ್ವಡಿ ಕೃಷ್ಣರಾಜ್ ಒಡೆಯರು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು ಯಾರ ನಡುವೆ ನಡೆಯಿತು? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾರ ನಡುವೆ ನಡೆಯಿತು? ಉತ್ತರ ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಂದು ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಉತ್ತರ ಮಂಗಳೂರು ಒಪ್ಪಂದ. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಯಾರ ಸಹಾಯ ಪಡೆಯಲು ಪ್ರಯತ್ನಿಸಿದನು? ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಯಾರ ಒಂದು ಸಹಾಯವನ್ನ ಪಡೆಯಲು ಪ್ರಯತ್ನಿಸಿದನು? ಉತ್ತರ ಫ್ರೆಂಚರ ಸಹಾಯ. ಮೂರನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಥವಾ ಮುಕ್ತಾಯಗೊಂಡಿತು? ಉತ್ತರ ಶ್ರೀರಂಗಪಟ್ಟಣ ಒಪ್ಪಂದ. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಹೊಂದಿದ ಮೈಸೂರಿನ ಅರಸ ಯಾರು? ನಾಲ್ಕನೇ ಆಂಗ್ಲೋ
ಮೈಸೂರು ಯುದ್ಧದಲ್ಲಿ ಯಾರು ಮರಣ ಹೊಂದಿದರು ಅಂತಕ್ಕಂಥದ್ದು ಉತ್ತರ ಟಿಪ್ಪು ಸುಲ್ತಾನ್. ಕಿತ್ತೂರು ರಾಣಿ ಚೆನ್ನಮ್ಮ ದತ್ತು ಪಡೆದ ಹುಡುಗನ ಹೆಸರೇನು? ಕಿತ್ತೂರು ರಾಣಿ ಚೆನ್ನಮ್ಮ ದತ್ತು ಪಡೆದ ಹುಡುಗನ ಹೆಸರೇನು? ಉತ್ತರ ಶಿವಲಿಂಗಪ್ಪ. ಸಂಗೊಳ್ಳಿ ರಾಯಣ್ಣನ ಊರು ಯಾವುದು? ಉತ್ತರ ನಾವು ಹೆಸರಲ್ಲೇ ನೋಡ್ತೀವಿ. ಸಂಗೊಳ್ಳಿ ರಾಯಣ್ಣನ ಊರು ಯಾವುದು? ಉತ್ತರ ಸಂಗೊಳ್ಳಿ. ಬ್ರಿಟಿಷರ ವಿರುದ್ಧ ಹೋರಾಡಿದ ಬೆಡಗಿನ ಸೈನ್ಯದ ನಾಯಕರು ಯಾರು? ಬ್ರಿಟಿಷರ ವಿರುದ್ಧ ಹೋರಾಡಿದ ಬೆಡಗಿನ ಸೈನ್ಯದ ನಾಯಕರು? ಉತ್ತರ ದೋಂಡಿಯ ವಾಘ್. ವಾಘ್ ಅಂದ್ರೆ ಗೊತ್ತಿರಬೇಕು, ಹುಲಿ. ಸುರಪುರವು ಈಗಿನ ಯಾವ ಜಿಲ್ಲೆಯಲ್ಲಿದೆ? ಸುರಪುರವು ಈಗಿನ ಯಾವ ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ದು? ಉತ್ತರ ಯಾದಗಿರಿ ಜಿಲ್ಲೆಯಲ್ಲಿದೆ. ಬಾಗಲಕೋಟೆ ಜಿಲ್ಲೆಯ ಹಲಗಲ್ಲಿಯ ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಯಾರು? ಬಾಗಲಕೋಟೆ ಜಿಲ್ಲೆಯ ಹಲಗಲ್ಲಿಯ ಬ್ರಿಟಿಷರ ವಿರುದ್ಧ ದಂಗೆ ಎದ್ದವರು ಯಾರು ಅಂತಕ್ಕಂಥದ್ದು? ಉತ್ತರ ಹಲಗಲ್ಲಿಯ ಬೇಡರು. ಅಮರಸುಳ್ಯ ಬಂಡಾಯವು ಮೂಲತಃ ಯಾವ ರೀತಿಯ ಬಂಡಾಯವಾಗಿತ್ತು? ಅಮರಸುಳ್ಯ ಬಂಡಾಯವು ಮೂಲತಃ ಯಾವ ರೀತಿಯ ಬಂಡಾಯವಾಗಿತ್ತು? ಉತ್ತರ ಇದು ರೈತ ಬಂಡಾಯವಾಗಿತ್ತು. ಅಮರಸುಳ್ಯ ಬಂಡಾಯದ ನೇತೃತ್ವದ ವಹಿಸಿದವರು ಯಾರು? ಅಮರಸುಳ್ಯ ಬಂಡಾಯದ ನೇತೃತ್ವ ವಹಿಸಿದವರು ಯಾರು? ಉತ್ತರ ಪುಟ್ಟಬಸಪ್ಪ. ಪುಟ್ಟಬಸಪ್ಪನು ಸಾಮಾನ್ಯವಾಗಿ ಜನರಿಗೆ ಕಿರುಕುಳ ನೀಡುತ್ತಿದ್ದ ಯಾವ ಅಧಿಕಾರಿಯನ್ನ ಕೊಂದನು? ಪುಟ್ಟಬಸಪ್ಪನು ಸಾಮಾನ್ಯವಾಗಿ ಜನರಿಗೆ ಕಿರುಕುಳ ನೀಡುತ್ತಿದ್ದ ಯಾವ ಅಧಿಕಾರಿಯನ್ನ ಕೊಂದನು? ಉತ್ತರ ಅಮಲ್ದಾರ್. ಅಮರಸುಳ್ಯದ ಬಂಡಾಯಗಾರರು ಯಾವ ನಗರವನ್ನ ವಶಪಡಿಸಿಕೊಳ್ಳುವ ಉದ್ದೇಶವನ್ನ ಹೊಂದಿದರು? ಅಮರಸುಳ್ಯದ ಬಂಡಾಯಗಾರರು ಯಾವ ನಗರವನ್ನ ವಶಪಡಿಸಿಕೊಳ್ಳುವ ಉದ್ದೇಶವನ್ನ ಹೊಂದಿದರು? ಉತ್ತರ ಮಂಗಳೂರು ನಗರವನ್ನ. ಹೈದರ್ ಅಲಿಯು ಅಧಿಕಾರಕ್ಕೆ ಬರಲು ಮೈಸೂರಿನಲ್ಲಿದ್ದ ಯಾವ ಪರಿಸ್ಥಿತಿ ಕಾರಣವಾಯಿತು? ಹೈದರ್ ಅಲಿಯು ಅಧಿಕಾರಕ್ಕೆ ಬರಲು ಮೈಸೂರಿನಲ್ಲಿದ್ದ ಯಾವ ಪರಿಸ್ಥಿತಿಯು ಕಾರಣವಾಯಿತು? ಉತ್ತರ ರಾಜಕೀಯ ಅಸ್ಥಿರತೆ. ಕಿತ್ತೂರು ಬಂಡಾಯವು ಬ್ರಿಟಿಷರ ಯಾವ ನೀತಿಯ ವಿರುದ್ಧವಾಗಿತ್ತು? ಕಿತ್ತೂರಿನ ಬಂಡಾಯವು ಬ್ರಿಟಿಷರ ಯಾವ ನೀತಿಯ ವಿರುದ್ಧವಾಗಿತ್ತು? ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ವಿರುದ್ಧವಾಗಿತ್ತು. ಸಂಗೊಳ್ಳಿ ರಾಯಣ್ಣನನ್ನ ಬ್ರಿಟಿಷರು ಎಲ್ಲಿ ನೇಣು ಹಾಕಿದರು? ಸಂಗೊಳ್ಳಿ ರಾಯಣ್ಣನನ್ನ ಬ್ರಿಟಿಷರು ಎಲ್ಲಿ ನೇಣು ಹಾಕಿದರು? ಉತ್ತರ ನಂದಗಡದಲ್ಲಿ. ಮೈಸೂರು ಸಂಸ್ಥಾನದ ಹುಲಿ ಎಂದು ಯಾರನ್ನ ಕರೆಯುತ್ತಿದ್ದರು? ಮೈಸೂರು ಸಂಸ್ಥಾನದ ಹುಲಿ ಎಂದು ಯಾರನ್ನ ಕರೆಯುತ್ತಿದ್ದರು? ಉತ್ತರ ಟಿಪ್ಪು ಸುಲ್ತಾನನನ್ನ. ದೋಂಡಿಯಾ ವಾಘ್ ಯಾವ ಸಂಸ್ಥಾನಕ್ಕೆ ಸೇರಿದವನಾಗಿದ್ದನು? ದೋಂಡಿಯಾ ವಾಘ್ ಯಾವ ಸಂಸ್ಥಾನಕ್ಕೆ ಸೇರಿದವನಾಗಿದ್ದನು? ಉತ್ತರ ಚನ್ನಗಿರಿ ಅಥವಾ ಬಿದನೂರು ಸಂಸ್ಥಾನಕ್ಕೆ ಸೇರಿದವನಾಗಿದ್ದನು. ಹಲಗಲ್ಲಿಯ ಬೇಡರು ಬ್ರಿಟಿಷರ ಯಾವ ಕಾಯ್ದೆಯನ್ನ ವಿರೋಧಿಸಿದ್ದರು? ಹಲಗಲ್ಲಿಯ ಬೇಡರು ಬ್ರಿಟಿಷರ ಯಾವ ಕಾಯ್ದೆಯನ್ನ ವಿರೋಧಿಸಿದ್ದರು? ಉತ್ತರ ನಿಶಸ್ತ್ರೀಕರಣ ಕಾಯ್ದೆ. ಸುರಪುರದ ಬಂಡಾಯದಲ್ಲಿ ವೆಂಕಟಪ್ಪ ನಾಯಕನಿಗೆ ಬೆಂಬಲ ನೀಡಿದವರು ಯಾರು? ಸುರಪುರ ಬಂಡಾಯದಲ್ಲಿ ವೆಂಕಟಪ್ಪ ನಾಯಕನಿಗೆ ಬೆಂಬಲ ನೀಡಿದವರು ಯಾರು? ಉತ್ತರ ಸುರಪುರದ ಬೇಡರು. ಮೈಸೂರು ರಾಜ್ಯದಲ್ಲಿ ಬ್ರಿಟಿಷ್ ಕಮಿಷನರ್ ಆಡಳಿತ ಯಾವಾಗ ಜಾರಿಗೆ ಬಂದಿತ್ತು? ಮೈಸೂರು ರಾಜ್ಯದಲ್ಲಿ ಬ್ರಿಟಿಷ್ ಕಮಿಷನರ್ ಆಡಳಿತ ಯಾವಾಗ ಜಾರಿಗೆ ಬಂದಿತ್ತು? ಉತ್ತರ 1831ರಲ್ಲಿ.
ಶ್ರೀರಂಗಪಟ್ಟಣದ ಒಪ್ಪಂದದ ಪ್ರಕಾರ ಟಿಪ್ಪು ತನ್ನ ಎಷ್ಟು ಮಕ್ಕಳನ್ನ ಬ್ರಿಟಿಷರಿಗೆ ಒತ್ತೆ ಇಡಬೇಕಾಯಿತು? ಶ್ರೀರಂಗಪಟ್ಟಣದ ಒಪ್ಪಂದದ ಪ್ರಕಾರ ಟಿಪ್ಪು ತನ್ನ ಎಷ್ಟು ಮಕ್ಕಳನ್ನ ಬ್ರಿಟಿಷರಿಗೆ ಒತ್ತೆಯಾಳಾಗಿ ಇಡಬೇಕಾಯಿತು? ಉತ್ತರ 2 ಮಕ್ಕಳನ್ನ. ಕಿತ್ತೂರಿನ ಬಂಡಾಯದ ಸಮಯದಲ್ಲಿದ್ದ ಬ್ರಿಟಿಷ್ ಕಲೆಕ್ಟರ್ ಯಾರು? ಕಿತ್ತೂರಿನ ಬಂಡಾಯದ ಸಮಯದಲ್ಲಿದ್ದ ಬ್ರಿಟಿಷ್ ಕಲೆಕ್ಟರ್ ಯಾರು? ಉತ್ತರ ಥ್ಯಾಕರೆ. ಅಮರ್ ಸುಳ್ಯ ಬಂಡಾಯದಲ್ಲಿ ದಕ್ಷಿಣ ಕನ್ನಡದ ಯಾವ ಪ್ರದೇಶಗಳು ಭಾಗವಹಿಸುತ್ತಿದ್ದವು? ಅಮರ್ ಸುಳ್ಯ ಬಂಡಾಯದಲ್ಲಿ ದಕ್ಷಿಣ ಕನ್ನಡದ ಯಾವ ಪ್ರದೇಶಗಳು ಭಾಗವಹಿಸುತ್ತಿದ್ದವು? ಉತ್ತರ ಸುಳ್ಯ ಮತ್ತು ಪುತ್ತೂರು. ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನ ಹಿಡಿಯಲು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧ ಒಡ್ಡಿದ ಸಂಸ್ಥಾನಗಳಲ್ಲಿ ಮುಖ್ಯವಾದದ್ದು ಯಾವುದು? ಉತ್ತರ ಮೈಸೂರು ಸಂಸ್ಥಾನ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. 19ನೇ ಶತಮಾನವನ್ನ ಭಾರತದ ಇತಿಹಾಸದಲ್ಲಿ ಏನೆಂದು ಕರೆಯಲಾಗಿದೆ? 19ನೇ ಶತಮಾನವನ್ನ ಭಾರತದ ಇತಿಹಾಸದಲ್ಲಿ ಏನೆಂದು ಕರೆಯಲಾಗಿದೆ? ಉತ್ತರ ಭಾರತೀಯ ನವೋದಯ ಕಾಲ. ಭಾರತೀಯ ನವೋದಯದ ಜನಕ ಎಂದು ಯಾರನ್ನ ಕರೆಯುತ್ತಾರೆ? ಭಾರತೀಯ ನವೋದಯ ಕಾಲದ ಜನಕ. ಭಾರತೀಯ ನವೋದಯ ಕಾಲದ ಜನಕ ಎಂದು ಯಾರನ್ನ ಕರೆಯುತ್ತಾರೆ? ಉತ್ತರ ರಾಜಾರಾಮ್ ಮೋಹನ್ ರಾಯ್. ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದವರು ಯಾರು? ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದವರು ಯಾರು? ಉತ್ತರ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರು ಬಂಗಾಳಿ ಭಾಷೆಯಲ್ಲಿ ಪ್ರಾರಂಭಿಸಿದ ಪತ್ರಿಕೆ ಯಾವುದು? ರಾಜಾರಾಮ್ ಮೋಹನ್ ರಾಯ್ ಅವರು ಬಂಗಾಳಿ ಭಾಷೆಯಲ್ಲಿ ಪ್ರಾರಂಭಿಸಿದ ಪತ್ರಿಕೆ ಯಾವುದು? ಉತ್ತರ ಸಂವಾದ ಕೌಮುದಿ. ಸತಿ ಪದ್ಧತಿಯನ್ನ ನಿಷೇಧಿಸಲು ರಾಯರಿಗೆ ಬೆಂಬಲ ನೀಡಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಸತಿ ಪದ್ಧತಿಯನ್ನ ನಿಷೇಧಿಸಲು ರಾಯರಿಗೆ ಬೆಂಬಲ ನೀಡಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಕ್. ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಯಾರು? ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಯಾರು? ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಆರ್ಯ ಸಮಾಜದ ಸ್ಥಾಪಕರು ಯಾರು? ಆರ್ಯ ಸಮಾಜದ ಸ್ಥಾಪಕರು ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ಸತ್ಯಾರ್ಥಕ ಪ್ರಕಾಶ ಎಂಬ ಕೃತಿಯನ್ನ ಬರೆದವರು ಯಾರು? ಸತ್ಯಾರ್ಥಕ ಪ್ರಕಾಶ ಎಂಬ ಕೃತಿಯನ್ನ ಬರೆದವರು ಯಾರು? ಉತ್ತರ ಸ್ವಾಮಿ ದಯಾನಂದ ಸರಸ್ವತಿಯವರು. ಮತಾಂತರ ಹೊಂದಿದವರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರಲು ಆರ್ಯ ಸಮಾಜ ನಡೆಸಿದ ಚಳುವಳಿ ಯಾವುದು? ಮತಾಂತರ ಹೊಂದಿದವರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರಲು ಆರ್ಯ ಸಮಾಜ ನಡೆಸಿದ ಚಳುವಳಿ ಯಾವುದು? ಉತ್ತರ ಶುದ್ಧಿ ಚಳುವಳಿ. ಪ್ರಾರ್ಥನಾ ಸಮಾಜವನ್ನ ಮುಂಬೈನಲ್ಲಿ ಸ್ಥಾಪಿಸಿದವರು ಯಾರು? ಪ್ರಾರ್ಥನಾ ಸಮಾಜವನ್ನ ಮುಂಬೈನಲ್ಲಿ ಸ್ಥಾಪಿಸಿದವರು ಯಾರು? ಉತ್ತರ ಆತ್ಮಾರಾಮ್ ಪಾಂಡುರಂಗ್. ಪ್ರಾರ್ಥನಾ ಸಮಾಜವನ್ನ ಜನಪ್ರಿಯಗೊಳಿಸಿದ ಪ್ರಮುಖ ಸುಧಾರಕ ಯಾರು? ಪ್ರಾರ್ಥನಾ ಸಮಾಜವನ್ನ ಜನಪ್ರಿಯಗೊಳಿಸಿದ ಪ್ರಮುಖ ಸುಧಾರಕ. ಉತ್ತರ ಎಂ.ಜಿ. ರಾನಡೆ. ಸತ್ಯಶೋಧಕ ಸಮಾಜವನ್ನ ಸ್ಥಾಪಿಸಿದವರು ಯಾರು? ಸತ್ಯಶೋಧಕ ಸಮಾಜವನ್ನ ಸ್ಥಾಪಿಸಿದವರು ಉತ್ತರ ಮಹಾತ್ಮ ಜ್ಯೋತಿಬಾ ಫುಲೆ. ಶೋಷಣೆಯ ವಿರುದ್ಧ ಜ್ಯೋತಿಬಾ ಫುಲೆ ಅವರು ಬರೆದ ಪ್ರಸಿದ್ಧ ಪುಸ್ತಕ ಯಾವುದು? ಶೋಷಣೆಯ ವಿರುದ್ಧ
ಜ್ಯೋತಿಬಾ ಫೂಲೆ ಅವರು ಬರೆದ ಪ್ರಸಿದ್ಧ ಪುಸ್ತಕ ಯಾವುದು? ಉತ್ತರ ಗುಲಾಮಗಿರಿ. ಸ್ತ್ರೀ ಶಿಕ್ಷಣಕ್ಕಾಗಿ ಪತಿಯೊಂದಿಗೆ ಸೇರಿ ಶ್ರಮಿಸಿದ ಜ್ಯೋತಿಬಾ ಫೂಲೆ ಅವರ ಪತ್ನಿ ಯಾರು? ಸ್ತ್ರೀ ಶಿಕ್ಷಣಕ್ಕಾಗಿ ಪತಿಯೊಂದಿಗೆ ಸೇರಿ ಶ್ರಮಿಸಿದ ಜ್ಯೋತಿಬಾ ಫೂಲೆ ಅವರ ಪತ್ನಿ ಯಾರು? ಉತ್ತರ ಸಾವಿತ್ರಿಬಾಯಿ ಫೂಲೆ ಅವರು. ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸಿದವರು ಯಾರು? ರಾಮಕೃಷ್ಣ ಮಿಷನ್. ಉತ್ತರ ಸ್ವಾಮಿ ವಿವೇಕಾನಂದ ಅವರು. ಸ್ವಾಮಿ ವಿವೇಕಾನಂದ ಅವರು ಗುರುಗಳು ಯಾರಾಗಿದ್ದರು? ಸ್ವಾಮಿ ವಿವೇಕಾನಂದರ ಗುರುಗಳು ಯಾರಾಗಿದ್ದರು? ಉತ್ತರ ರಾಮಕೃಷ್ಣ ಪರಮಹಂಸ. ವಿವೇಕಾನಂದರು ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ ವರ್ಷ ಯಾವುದು? ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ ವರ್ಷ ಯಾವುದು? ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ ವರ್ಷ. ಉತ್ತರ 1893ರಲ್ಲಿ. ನ್ಯೂ ಇಂಡಿಯಾ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು? ನ್ಯೂ ಇಂಡಿಯಾ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು? ಉತ್ತರ ಎನಿ ಬೆಸೆಂಟ್. ಎನಿ ಬೆಸೆಂಟ್ ಅವರು ಭಾರತದಲ್ಲಿ ಯಾವ ಚಳುವಳಿಯನ್ನ ಪ್ರಾರಂಭಿಸಿದರು? ಎನಿ ಬೆಸೆಂಟ್ ಅವರು ಭಾರತದಲ್ಲಿ ಯಾವ ಚಳುವಳಿಯನ್ನ ಪ್ರಾರಂಭಿಸಿದರು? ಉತ್ತರ ಹೋಮ್ ರೂಲ್ ಚಳುವಳಿ. ಸಾವಿರದ 1917ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿದ್ದ ಮಹಿಳೆ ಯಾರು? 1917ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿದ್ದ ಮಹಿಳೆ ಯಾರು? ಉತ್ತರ ಎನಿ ಬೆಸೆಂಟ್. ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಸ್ಥಾಪಕರು ಯಾರು? ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಸ್ಥಾಪಕರು ಯಾರು? ಉತ್ತರ ಮೇಡಮ್ ಬ್ಲಾವಟ್ಟಿ ಮತ್ತು ಕರ್ನಲ್ ಎಚ್.ಎಸ್. ಅಲ್ಕಾಟ್. ಮೇಡಮ್ ಬ್ಲಾವಟ್ಟಿ ಮತ್ತು ಕರ್ನಲ್ ಎಚ್.ಎಸ್. ಅಲ್ಕಾಟ್. ಅಲಿಘರ್ ಚಳುವಳಿಯನ್ನ ಪ್ರಾರಂಭಿಸಿದವರು ಯಾರು? ಅಲಿಘರ್ ಚಳುವಳಿ ಪ್ರಾರಂಭಿಸಿದವರು ಯಾರು? ಉತ್ತರ ಸರ್ ಸೈಯದ್ ಅಹಮದ್ ಖಾನ್. ಯುವ ಬಂಗಾಳಿ ಚಳವಳಿಯ ನೇತೃತ್ವ ವಹಿಸಿದವರು ಯಾರು? ಉತ್ತರ ಹೆನ್ರಿ ವಿವಿಯನ್ ಡಿರಜಿಯೋ. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು? ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಸಂಸ್ಥೆಯನ್ನ ಸ್ಥಾಪಿಸಿದವರು ಯಾರು? ಉತ್ತರ ನಾರಾಯಣ ಗುರು. ಆತ್ಮಗೌರವ ಚಳವಳಿಯನ್ನ ರೂಪಿಸಿದವರು ಯಾರು? ಆತ್ಮಗೌರವ ಚಳವಳಿ ಅಥವಾ ಇಂಗ್ಲಿಷ್ನಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ರೂಪಿಸಿದವರು ಯಾರು? ಉತ್ತರ ಇ.ವಿ. ರಾಮಸ್ವಾಮಿ ನಾಯ್ಕರ್. ಶೂದ್ರರಿಗೆ ಮುಕ್ತ ಮತ್ತು ಕಡ್ಡಾಯ ಶಿಕ್ಷಣ ಬೇಕು ಎಂದು ಪ್ರತಿಪಾದಿಸಿದ ಸಮಾಜ ಯಾವುದು? ಶೂದ್ರರಿಗೆ ಮುಕ್ತ ಮತ್ತು ಕಡ್ಡಾಯ ಶಿಕ್ಷಣ ಬೇಕು ಎಂದು ಪ್ರತಿಪಾದಿಸಿದ ಸಮಾಜ ಯಾವುದು? ಉತ್ತರ ಸತ್ಯಶೋಧಕ ಸಮಾಜ. ಬ್ರಹ್ಮ ಸಮಾಜವು ಯಾವ ಬಗೆಯ ಆರಾಧನೆಯನ್ನ ಬಲವಾಗಿ ವಿರೋಧಿಸಿತ್ತು? ಬ್ರಹ್ಮ ಸಮಾಜವು ಯಾವ ಬಗೆಯ ಆರಾಧನೆಯನ್ನ ಬಲವಾಗಿ ವಿರೋಧಿಸಿತ್ತು? ಉತ್ತರ ವಿಗ್ರಹಾರಾಧನೆ ಮತ್ತು ಮೂರ್ತಿ ಪೂಜೆಯನ್ನ ವಿರೋಧಿಸಿತ್ತು. ಸ್ವಾಮಿ ವಿವೇಕಾನಂದವರು ಬೋಧಿಸಿದ ಪ್ರಮುಖ ಮಂತ್ರ ಯಾವುದು? ಸ್ವಾಮಿ ವಿವೇಕಾನಂದರವರು ಬೋಧಿಸಿದ ಪ್ರಮುಖ ಮಂತ್ರ ಯಾವುದು? ಉತ್ತರ ಮಾನವ ಸೇವೆಯೇ ಜನಾರ್ದನ ಸೇವೆ. ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನ ಸ್ಥಾಪಿಸಿದವರು ಯಾರು? ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನ ಸ್ಥಾಪಿಸಿದವರು ಯಾರು? ಉತ್ತರ ಎನಿ ಬೆಸೆಂಟ್. ಪ್ರಾಚೀನ ವೇದಗಳ ಕಾಲದ ಶುದ್ಧ ಹಿಂದೂ ಧರ್ಮವನ್ನ
ಪುನರ್ಜೀವನಗೊಳಿಸಲು ಬಯಸಿದ ಸಮಾಜ ಯಾವುದು? ಪ್ರಾಚೀನ ವೇದಗಳ ಕಾಲದಲ್ಲಿ ಶುದ್ಧ ಹಿಂದೂ ಧರ್ಮವನ್ನ ಪುನರ್ಜೀವನಗೊಳಿಸಲು ಬಯಸಿದ ಸಮಾಜ ಯಾವುದು? ಉತ್ತರ ಆರ್ಯ ಸಮಾಜ.